ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಸೊ ಇವತ್ತಿನ ದಿನ ನೋಡಿರಿ, ಅರ್ಲಿ ಮಾರ್ನಿಂಗ್ ನನ್ನ ಬ್ಯುಸಿ ರುಟೀನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಅಂದರೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಾಗಿರ್ಬೋದು, ಟಿಫಿನ್ ಬಾಕ್ಸ್ಗೆ ಅಥವಾ ಟಿಫಿನ್ಗೆ ರೆಡಿ ಮಾಡೋದಾಗಿರ್ಬೋದು, ಇದೆಲ್ಲವುದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಒಂದು ಐಡಿಯಾ ಬರ್ತೈತಿ ಬೆಳಗ್ಗೆ ಏನು ಮಾಡ್ಬೋದು, ಬೇಗ ಎದ್ದು ಒಂದು 6 to 7:30 ಒಳಗೆ ಏನೇನು ಮಾಡ್ಬೋದು ಅಂಥೇಳಿ. ಸೊ ನಾನಿವಾಗ ಮೊದಲಿಗೆ ಪಲ್ಯ ಮಾಡ್ಕೊಂಬಿಡೋಣ ಅಂಥೇಳಿ ಲಂಚ್ ಬಾಕ್ಸ್ಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊಳತ್ತೀನಿ. ತೊಂಡೆಕಾಯಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಆಮೇಲೆ ಸೈಡ್ ಬೈ ಸೈಡ್ ಒಂದು ಕುಕ್ಕರ್ ಒಳಗೆ ರೈಸ್ಗೂ ಇಟ್ಟೇನಿ. ನಾನು ಸಾಕಷ್ಟು ಜನನ ಹೇಳೋದು ಕೇಳೀನಿ, 3 ಬರ್ನರ್ ಇರೋ ಗ್ಯಾಸ್ ಸ್ಟವ್ನ ಇಟ್ಕೋಬಾರ್ದು ಮನ್ಯಾಗ, ಆಮೇಲೆ ಯೂಸ್ ಮಾಡಬಾರ್ದು ಅಂಥೇಳಿ. ಆದರೆ 3 ಬರ್ನರ್ ಇರೋದು ನಮ್ಗೆ ಎಷ್ಟು ಅನುಕೂಲ ಆಕೈತೆ ಅಂತಂದು ನನಗೆ ಗೊತ್ತು. ನನಗೇನು ಆ ಥರ ಎಲ್ಲ ಏನೂ ಅನಿಸಿಲ್ಲ. 3 ಬರ್ನರಿಂದ ನಮಗೇನೋ ಕೆಟ್ಟದಾಗತೈತಿ ಅಥವಾ ಯೂಸ್ ಮಾಡಬಾರ್ದು ಅಂತ ಅನ್ನೋವಂಥದ್ದು ಏನೂ ಅನಿಸಿಲ್ಲ. ಒಳ್ಳೆ ಬೆಳಗ್ಗಿನ ಗಡಿಬಿಡಿ ಒಳಗೆ ಎಷ್ಟು ಫಟಾಫಟ್ ಅಂತ ಕೆಲಸ ಆಗ್ತಾವಂದ್ರೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಒಳಗೆಲ್ಲ ಕೆಲಸ ಆಗಿಬಿಡ್ತೈತಿ ಅಡುಗೆ ಮಾಡೋದು. ಸೊ ನೋಡಿರಿ, ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿದೆ. ಪಾತ್ರೆ ಒಳಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಈ ತೊಂಡೆಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೇನಲ್ಲ ಅದನ್ನು ಹಾಕಿ ಅರಿಶಿನ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಹಂಗೆ ಖಾರದ ಪುಡಿ ಅಂದರೆ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಹಂಗೆ ಗುರಳ್ ಪೌಡ್ರ್ ಮತ್ತು ಶೇಂಗಾ ಪೌಡ್ರ್ ನಾನು ಹುರಿದು ಪೌಡ್ರ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೊಂಡಿರ್ತೀನಿ, ಅದನ್ನು ಹಾಕ್ತೀನಿ. ಕೆಲವೊಂದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಪಲ್ಯಗಳೇನಿರ್ತಾವಲ್ಲ ಅವಕ್ಕೆ ಈ ಗುರಳ್ ಪೌಡ್ರ್ ಮತ್ತು ಶೇಂಗಾ ಪೌಡ್ರ್ ಮಿಕ್ಸ್ ಹಾಕಲೇಬೇಕು, ಆವಾಗಲೇ ಆ ಟೇಸ್ಟ್ ಬರೋದು. ಹಂಗೆ ಈ ತೊಂಡೆಕಾಯಿ ಪಲ್ಯಕ್ಕೂ ನಾನು ಹಾಕ್ತೀನಿ, ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ ತೊಂಡೆಕಾಯಿ ಪಲ್ಯ. ನೀವು ಬೇಕಂದ್ರೆ ತೊಂಡೆಕಾಯಿನ ಸಪ್ರೇಟಾಗಿ ಸ್ಟೀಮ್ನೊಳಗೆ ಬೇಯಿಸ್ಕೋಬೋದು. ಆಮೇಲೆ ನೀವು ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಆತು. ನಾನು ಇಲ್ಲೇ ಡೈರೆಕ್ಟಾಗಿ ಈ ಥರ ಒಗ್ಗರಣೆ ಹಾಕಿ ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆತು. ಮುಚ್ಚಿ ಇದನ್ನು ಬೇಯಕ್ಬಿಡ್ತೀನಿ. ಸೈಡ್ ಒಂದು ಸ್ಟವ್ ಐತಲ್ಲ, ಸ್ಮಾಲ್ ಬರ್ನರ್ ಒಳಗೆ ಹಾಕಿ ಇದನ್ನು ಕುದಿಯಾಕಿಡ್ತೀನಿ, ಅಂದರೆ ಬೇಯಿಸಾಕಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಟೇಸ್ಟ್ ಚಲೋ ಆಗ್ತೈತೆ ಅಂಥೇಳಿ ಇದನ್ನು ಸೈಡಿಗೆ ಇಟ್ಟು ನೆಕ್ಸ್ಟ್ ಈ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಬಿಸಿ ಇಟ್ಕೊಂಡೀನಿ. ಕಡಾಯಿ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚೆಂದಾಗಿ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಈರುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೆಶ್ ಆಗಿ ಮನ್ಯಾಗ ಮಾಡುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಕ್ಲೀನಾಗಿ ಫ್ರೈ ಮಾಡ್ಕೊಳ್ರಿ. ಚೆಂದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗಬೇಕು, ಒಂದು ಸ್ವಲ್ಪ ಟರ್ನ್ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಆಮೇಲೆ 1-2 ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡೀನಿ. ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ, ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ ಇದಕ್ಕೆ ಟೊಮೆಟೊ, ಒಂದು ದೊಡ್ಡದು ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಆ ಟೊಮೆಟೊನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಂದು 2 ನಿಮಿಷಕ್ಕೆ ಬೇಯುವಂಥ ನಮ್ಮ ಅಡುಗೆ 1 ನಿಮಿಷದೊಳಗೆ ಬೆಂದು ಹೋಗ್ಬಿಡ್ತೈತಿ. ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು ಜಲ್ದಿನ ಸಾಫ್ಟ್ ಆಗ್ತೈತಿ. ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗ್ಬೋದು, ಫುಲ್ ಸಾಫ್ಟ್ ಆಕೈತೆ. ನಮ್ಗೆ ಅರ್ಜೆಂಟಾಗಿ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೋಡಿರಿ, ನಾನು ಒಂದು ಎಗ್ ಹಾಕ್ಕೊಳಕತ್ತೀನಿ. ಒಂದು 4 ಎಗ್ ನಾವು ಬಳಸಾಕತ್ತೀನಿ ಇಲ್ಲಿ. ಎಗ್ ಹಾಕ್ಕೊಂಡು ನೋಡಿರಿ, ಮಾರ್ನಿಂಗ್ ಐಡಿಯಾ ಇದು ನಿಮ್ಗೆ. ನಾನು ಏನಕ್ಕೆ ಈ ಥರ ಮಾರ್ನಿಂಗ್ ಕುಕ್ಕಿಂಗ್ ವ್ಲಾಗನ್ನ ಶೇರ್ ಮಾಡ್ಕೊಳತ್ತೀನಿ. ನೀವು ಏನಾದರೂ ಬಾಕ್ಸ್ ಕಟ್ಟೋರಿದ್ರೆ ಏನು ಮಾಡ್ಬೇಕನ್ನೋದು ಒಂದೊಂದು ಸತಿ ತಿಳಿಯೋದೇ ಇಲ್ಲ. ನನಗೂ ಹಂಗೆ ಆಗ್ತೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಲ್ಯಾನಿಂಗ್ ಇಲ್ಲದೆ ಇರುವಾಗ ಏನು ಮಾಡ್ಬೇಕಂತ ಅನ್ನೋದು ಅರ್ಥ ಆಗಂಗಿಲ್ಲ. ಇದು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ಕೊಳ್ದಿರುವಂಥ ಡೇದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಏನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರಂಗಿಲ್ಲ. ಆ ಟೈಮ್ನೊಳಗೆ ಫಟಾಫಟ್ ಅಂತ ಮಾಡಿ ಎಲ್ಲ ಪರ್ಫೆಕ್ಟಾಗಿ ಬಾಕ್ಸ್ ಎಲ್ಲನೂ ಒಂದು ಗಂಟೆ ಒಳಗೆಲ್ಲ ರೆಡಿ ಮಾಡಿ ಕಟ್ಬೋದು. ಈ ಥರ ಮಾಡಿದ್ರೆ ಅದು ನಿಮ್ಮ ಜೊತೆಗೂ ಒಂದು ಸ್ವಲ್ಪ ಐಡಿಯಾಸ್ ಶೇರ್ ಮಾಡ್ಕೊಂಡ್ರೆ ಅಂತಂಥೇಳಿ ಈ ವ್ಲಾಗನ್ನ ಶೇರ್ ಮಾಡ್ಕೊಳತ್ತೀನಿ. ನೋಡಿರಿ ಎಗ್ ಹಾಕಿ ಕ್ಲೀನಾಗಿ ಸ್ವಲ್ಪ ಸ್ಕ್ರಾಂಬಲ್ಡ್ ಮಾಡಿಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಬೇರೆ ಮಸಾಲೆ ಕೂಡಿಸ್ಕೋಬೇಕು. ಇದಕ್ಕೆ ನೋಡಿರಿ, ನನ್ನ ಕಡೆ ಎಗ್ ಫ್ರೈಡ್ ರೈಸ್ ಮಸಾಲ ಇತ್ತು, ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೇನಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಯಾವುದೇ ರೈಸ್ ಐಟಮ್ಸ್ ಆಗಲಿ ಅಥವಾ ಯಾವುದೇ ಡ್ರೈ ಪಲ್ಯಗಳ ಐಟಮ್ಸ್ ಆಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಟೇಸ್ಟ್ ಮಸ್ತ್ ಆಗ್ತೈತಿ.
ಮಸಾಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಎಗ್ ಬುರ್ಜಿ ಒಳಗೆ. ಅದಾದಮೇಲೆ ಖಾರದ ಪುಡಿ ಅಂದರೆ ಖಾರದ ಪುಡಿ ಹಾಕ್ಕೊಳಕತ್ತೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಇದು ಜಾಸ್ತಿ ಅನಿಸ್ಬೋದು ಖಾರದ ಪುಡಿ, ಖಾರ ಇಲ್ಲದೆ ಇರುವಂಥ ಖಾರ ಇದು, ಬ್ಯಾಡಗಿ ಮೆಣಸಿನ್ಕಾಯಿದು. ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ನಾನು ಮನ್ಯಾಗ ಮಾಡಿಟ್ಕೊಂಡಂಥ ಸ್ವಲ್ಪ ಗರಂ ಮಸಾಲ ಅದನ್ನು ಹಾಕ್ಕೊಂಡೀನಿ 1 ಸ್ಪೂನ್ ಆಗೋಷ್ಟು. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಮಸಾಲೆ ಏನು ಹಾಕಿದ್ಮೇಲೆ ಒಂದು 5 ಸೆಕೆಂಡ್ ಕೈ ಬಿಡ್ದಂಗೆ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮ್ನಾಗ ಇಟ್ಟು. ಯಾಕಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಮಸಾಲದ್ದು ಹಾಕಿರುವಂಥದ್ದು ಹಸಿ ಮಸಾಲ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ, ಯಾಕಂದ್ರೆ ಸ್ವಲ್ಪ ವೈಟ್ ಕಾಣಿಸಾಗ್ತಿತ್ತು, ಕಲರ್ ಚೆನ್ನಾಗಿ ಬಂದಿರಲಿಲ್ಲ. ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯ್ತು. ಇದು ಎಗ್ ಬುರ್ಜಿ ರೆಡಿ ಆಯ್ತು. ಇದು ರೈಸ್ಗೂ ಆಗ್ತೈತಿ, ಆಮೇಲೆ ಚಪಾತಿಗೂ ಆಕೈತಿ. ನಾನಿಲ್ಲಿ ಬಿಸಿ ರೈಸ್ ಮಾಡ್ಕೊಂಡಿದ್ದೆ ಬಾಕ್ಸ್ ಕಟ್ಟಾಕಂಥೇಳಿ. ಆಮೇಲೆ ನೆನ್ನೆದು ಎಷ್ಟೊಂದು ರೈಸ್ ಮಿಕ್ಕಿತ್ತು. ನಾನಿಲ್ಲಿ ಬಾಕ್ಸಿಗೆ ಅಂಥೇಳಿ ರೈಸ್ನ ಬೇರೆದ್ರೊಳಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ, ನೋಡ್ತಿರ್ಬೋದು. ಬೇರೆ ಒಂದು ಪಾತ್ರೆ ಒಳಗೆ ರೈಸ್ ಹಾಕ್ಕೊಂಡು ಸ್ವಲ್ಪ ನಾನೇನು ಎಗ್ ಬುರ್ಜಿ ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಡ್ರೈ ಇರ್ತೈತಿ ಎಗ್ ಬುರ್ಜಿ, ರೈಸ್ಗೆ ಹೊಂದ್ಕೊಳ್ಳೋಂಗಿಲ್ಲ. ಹಾಗಾಗಿ ಇವಾಗ ನಿನ್ನೆ ಉಳಿದಿರುವಂಥ ರೈಸ್ ಇತ್ತಲ್ಲ ಅದನ್ನು ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಕೊಡಾಕತ್ತೀನಿ ಎಲ್ಲರಿಗೂ. ಅಂದರೆ ಮಕ್ಳಿಗಾಗಲಿ ಹಸ್ಬೆಂಡ್ಗಾಗಲಿ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಎಗ್ ರೈಸನ್ನ ಕೊಡಾಕ್ತೀನಿ ಮಾರ್ನಿಂಗ್. ಯಾಕಂದ್ರೆ ರೈಸು ಸುಮ್ಮನೆ ವೇಸ್ಟ್ ಆಗ್ತೈತಿ. ಇವಾಗ ಖಾಲಿ ಮಾಡಿಬಿಟ್ರೆ ಮತ್ತು ರಾತ್ರಿಗೆ ಬಿಸಿ ರೈಸ್ ಏನಾದರೂ ಮಾಡ್ಕೋಬೋದು. ನಾನಂತೂ ರೈಸ್ ತಿನ್ನೋದು ಬಿಟ್ಟೇನೆ, ಅದಕ್ಕಾಗಿ ಇವಾಗ ಹೆಂಗಾದರೂ ಮಾಡಿ ರೈಸ್ನ ಖಾಲಿ ಮಾಡ್ಬೇಕು ಅನ್ನೋದೊಂದೇ ನಂದು ಇದು ಇರ್ತೈತಿ. ಸ್ವಲ್ಪ ರೈಸ್ ಉಳಿದ್ರು ಅದರಿಂದ ಏನಾದರೂ ಮಾಡಿ ಬೆಳಗ್ಗೆ ಟಿಫಿನ್ಗೆ ಅದನ್ನ ಹಾಕ್ಕೊಟ್ಬಿಡ್ತೀನಿ. ಇಲ್ಲ ಬಿಸಿಬೇಳೆಭಾತ್ ಮಾಡ್ತೀನಿ, ಇಲ್ಲ ಅದರಿಂದ ಮಸಾಲ ರೈಸ್ ಮಾಡ್ತೀನಿ, ಅಥವಾ ಪೊಂಗಲ್ ಮಾಡ್ತೀನಿ. ಹಿಂಗೇನೇನಾದ್ರು ಮಾಡಿ ರೈಸ್ನ ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ಬಿಸಿ ರೈಸ್ಗೆ ಎಗ್ ಬುರ್ಜಿ ಹಾಕಿ ಮಿಕ್ಸ್ ಮಾಡತ್ತೀನಿ. ನೀವು ನೋಡ್ತಿರ್ಬೋದು. ಇದು ಬಾಕ್ಸಿಗೆ ಅಂತ ಹೇಳಿ ಮಾಡಾಕತ್ತಿರೋದು ನಾನು. ಅಂದರೆ ಬಾಕ್ಸಿಗೆ ನಿನ್ನೆದೆಲ್ಲ ಕಟ್ಟಬಾರ್ದಲ್ಲ, ಅದನ್ನು ಸ್ವಲ್ಪ ಹಾಳಾಗುವಂಥ ಚಾನ್ಸ್ ಇರತ್ತೈತಿ. ಆಮೇಲೆ ಅದು ನಿನ್ನೆದೆಲ್ಲ ಬಾಕ್ಸಿಗೆ ಸರಿನೂ ಹೋಗೋದಿಲ್ಲ. ಸ್ವಲ್ಪ ಎಗ್ ಬುರ್ಜಿ ಎತ್ತಿಟ್ಕೊಂಡೇನೆ ನನ್ನ ಮಗನಿಗೆ ಚಪಾತಿ ಜೊತೆಗೆ ತಿನ್ನಕ್ಕೆ ಹಾಕ್ಕೊಡೋಣ ಅಂಥೇಳಿ, ಅಥವಾ ಚಪಾತಿ ಜೊತೆಗೆ ನಾನು ಬಾಕ್ಸಿಗೆ ಕಟ್ಟಾಕಂತೇಳಿ. ಸೊ ಇಷ್ಟೆಲ್ಲ ಮಾಡೋದ್ರೊಳಗೆ ಪಲ್ಯನೂ ಇಲ್ಲೇ ರೆಡಿ ಆಯ್ತು ನೋಡ್ರಿ. ಈ ಕಡೆ ಪಲ್ಯಕ್ಕೆ ಇಟ್ಟಿದ್ನಲ್ಲ, ಪಲ್ಯನೂ ರೆಡಿ ಆಯ್ತು. ಇನ್ನೇನಿಲ್ಲ, ನೆಕ್ಸ್ಟು ಚಪಾತಿ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾನು ನೀರು ಬಿಸಿ ಇಟ್ಕೊಳಕತ್ತೀನಿ. ಚಪಾತಿ ಮಾಡಾಕತ್ತಿಲ್ಲ, ಯಾಕಂದ್ರೆ ರೊಟ್ಟಿ ಮಾಡಾಕತ್ತೀನಿ, ಜೋಳದ ರೊಟ್ಟಿ. ಅಂದರೆ ಹಿಂದಿನ ದಿನ ನಾನು ಚಪಾತಿ ಮಾಡಿದೆ. ಒಂದಿನ ಚಪಾತಿ ಮಾಡಿದರೆ ಒಂದಿನ ಜೋಳದ ರೊಟ್ಟಿ ಮಾಡಿ ನಾನು ಬಾಕ್ಸಿಗೆ ಹಾಕ್ತೀನಿ. ಆ ಜೋಳದ ರೊಟ್ಟಿ ಅಷ್ಟೇನು ಕರೆಕ್ಟ್ ಆಗೋದಿಲ್ಲ ಬಾಕ್ಸಿಗೆ, ತಣ್ಣಗಾಗಿರ್ತೈತಿ. ಆಮೇಲೆ ಸಾಫ್ಟಾಗಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. 1:30ಗೆ ಹಿಂಗೆ ಏನಾರ ಲಂಚ್ ಟೈಮ್ ಇದ್ರೆ ತಿನ್ಬೋದು ಆರಾಮಾಗಿ, ಸಾಫ್ಟಾಗಿರ್ತೈತಿ. ಲೇಟಾಗಿ ಒಂದು 3 o'clock ಇದ್ರೆ ಸರಿ ಆಗಂಗಿಲ್ಲ. 1:30ಗೆ ಊಟಕ್ಕೆ ಬಿಡ್ತೈತೆ ನನ್ನ ಮಗನಿಗಾಗಲಿ ಹಸ್ಬೆಂಡ್ಗಾಗಲಿ, ಅವರೆಲ್ಲ 1:30ಗೆ ಊಟ ಮಾಡ್ತಾರಂಥೇಳಿ ನಾನು ರೊಟ್ಟಿನೂ ಮಾಡಿ ಕಟ್ಟಿರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನೋಡಿರಿ, ರೊಟ್ಟಿಗೆ ನಾನು ರೆಡಿ ಮಾಡ್ಕೊಳಕತ್ತೀನಿ. ರೊಟ್ಟಿ ಮಾಡೋಕೆ ಬಿಸಿ ನೀರು ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ಆಯ್ತು. ಸೊ ಈ ರೊಟ್ಟಿ ಮಾಡುವಂಥ ಟೈಮ್ನೊಳಗೆ ನನಗೆ ಪ್ರತಿ ಸತಿ ಆಯ್ತು. ನನ್ನ ಫ್ರೆಂಡ್ ನನಗೆ ನೆನಪಕ್ಕಳ. ಲಾಸ್ಟ್ ನಾನು ನನ್ನ ಫ್ರೆಂಡದು ಒಂದು ಸ್ಟೋರಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ಸ್ ಅದಾವೆ, ನೋಡಿರಿ. ನಿಮ್ಗೇನಾದರೂ ಆ ಸ್ಟೋರಿ ಕಂಟಿನ್ಯೂ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ, ನಾನೇನಾದರೂ ಹೇಳ್ಬೇಕು ನಿಮಗೆ ಆ ಸ್ಟೋರಿ ನೆಕ್ಸ್ಟ್ ಭಾಗಗಳನ್ನ ಅಂತ ಕೇಳೋ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ. ನಾನು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊತೆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಸಾಕಷ್ಟು ನನ್ನ ವ್ಲಾಗ್ಸನ್ನು ನಾನು ಹಾಕಕತ್ತಿದ್ದೆ, ನನ್ನ ಪರ್ಸ್ನಲ್ ವ್ಲಾಗ್ಸನ್ನು. ಸೊ ಆ ಸ್ಟೋರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಂದು ಕಾಮೆಂಟ್ ಮುಖಾಂತರ ಬರ್ತಿಳಿಸ್ರಿ. ಯಾಕೆ ನನ್ನ ಫ್ರೆಂಡ್ ನೆನಪಾಕಾಳ ಅಂದ್ರೆ, ಈ ರೊಟ್ಟಿ ಸಲುವಾಗಿ ಅವ್ರ ಮನ್ಯಾಗ ದೊಡ್ಡ ದೊಡ್ಡ ರಾಮಾಯಣಗಳಾಗ್ಯಾವ. ಅದಕ್ಕಾಗಿ ನನಗೆ ಪ್ರತಿ ಸತಿ ರೊಟ್ಟಿ ಮಾಡ್ತಿರ್ಬೇಕಾದ್ರೂ ನನ್ನ ಫ್ರೆಂಡ ನೆನಪಾಕಾಳ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ನೀವು ಆ ಸ್ಟೋರಿ ಕೇಳೋಕೆ ಕಾಮೆಂಟ್ನಾಗ ಬರ್ತಿಳಿಸ್ರಿ, ನಾನು ಕಂಟಿನ್ಯೂ ಮಾಡ್ತೀನಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನನ್ನ ವ್ಲಾಗ್ಸ್ ನಿಮ್ಮ ಜೊತೆ ಬರ್ತಾವೆ. ಬೇರೆಯವ್ರ ಸ್ಯಾಡ್ ಸ್ಟೋರೀಸ್ ನನಗೆ ಶೇರ್ ಮಾಡ್ಕೊಳ್ಳೋಷ್ಟು ಟೈಮೂ ಇಲ್ಲ. ಆಮೇಲೆ ಆ ಟೈಮ್ ಮತ್ತು ವಾಪಸ್ ಬರದೇ ಇರಲಿ ಅಂತ ಕೇಳ್ಕೊತೀನಿ. ಈಗ ಆರಾಮದಾಳ. ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತೀನಿ. ಆವಾಗ ಟೈಮ್ ಆಗಿರ್ತೈತಿ 6 ಗಂಟೆ. 6 ಗಂಟೆಗೆ ಕಿಚನ್ಗೆ ಬಂದು ಈ ಅಡುಗೆ ಶುರು ಮಾಡಿಕೊಂಡ್ರೆ 7:30 ಅಷ್ಟೊತ್ತಿಗೆ ಎಲ್ಲ ಅಡುಗೆನೂ ನಂದು ಎಲ್ಲ ಮುಗಿದಿರ್ತೈತಿ. 7:30ಗೆ ಇನ್ನೇನು ಅವ್ರಿಗೆ ಟಿಫಿನ್ಗೆ ಹಾಕ್ಕೊಡೋದು ಆ ಕೆಲಸ. ಆಮೇಲೆ ಲಂಚ್ ಬಾಕ್ಸಿಗೆ ಹಾಕೋದು ಕೆಲಸ ಇರ್ತೈತಿ. 7:30ಗೆ ಅಂದ್ರೆ ಎಲ್ಲ ಕೆಲಸ ಮುಗಿಬೇಕು, ಅಂದರೆ ಅಡುಗೆ ಮುಗಿಬೇಕಂತಂದು ಒಂದು ಟಾರ್ಗೆಟ್ ಇಟ್ಕೊಂಡು ಜಲ್ದಿ ನಾನು ಕೆಲಸ ಮಾಡ್ತೀನಿ, ಅಂದರೆ ಅಡುಗೆ ಮಾಡ್ತೀನಿ.
ಸೊ ಇವಾಗ ನೋಡಿರಿ ರೊಟ್ಟಿನೂ ಫಟಾಫಟ್ ಅಂಥೇಳಿ ಮಾಡಿಬಿಡ್ತೀನಿ 10 ನಿಮಿಷದಾಗ. ಆವಾಗಲೇ ಹೇಳಿದ್ನಲ್ಲ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ನನಗೆ ಅಭ್ಯಾಸ ಆಗ್ಬಿಟ್ಟೈತಿ. ಆಮೇಲೆ ಲಟ್ಟಣಿಗೆಯಿಂದ ಮಾಡೋದು ಭಾಳ ಈಸಿ ಅನಿಸ್ತೈತಿ. ರೊಟ್ಟಿನ ಜಲ್ದಿ 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 ಮಾಡಿಬಿಡ್ಬೋದು. ಕೈಯಿಂದ ತಟ್ಟಿದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ, ಅಂದ್ರೆ ಕೈಯಿಂದನ ಅಷ್ಟು ತೆಳುವಾಗಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಇವಾಗ ನೋಡಿರಿ ರೊಟ್ಟಿ ಎಲ್ಲ ಮಾಡಿ ಮುಗಿಸಿದೆ. ಇನ್ನೇನು ಬಾಕ್ಸ್ ಕಟ್ಬಿಟ್ರೆ ಆತು. ಇನ್ನೇ ಎಲ್ಲರನ್ನೂ ಒಬ್ಬೊಬ್ಬರನ್ನ ಎಬ್ಸಿ ಬಾತ್ರೂಮಿಗೆ ಕಳಿಸಿ ರೆಡಿ ಮಾಡಿಸೋದು ಒಂದೇ ಕೆಲಸ ನಂದು. ಸೊ ಇವಾಗ ನಾನು ಲಂಚ್ ಬಾಕ್ಸ್ನ ಕಟ್ಟಾಕತ್ತೀನಿ. ನೋಡ್ತಿರ್ಬೋದು ಹಾಕಾಕತ್ತೀನಿ ಬಾಕ್ಸಿಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಇಡೋಕ್ಕಿಂತ ಮುಂಚೆ ನಾನು ಇಲ್ಲೇ ಅಲ್ಯೂಮಿನಿಯಂ ಫಾಯಿಲನ್ನು ಕೆಳಗಡೆ ಹಾಕ್ತೀನಿ ಬೇಸ್ಗೆ. ಯಾಕಂದ್ರೆ ಸ್ಟೀಮ್ಗೆ ನೀರು ಹೊಡ್ಕೊಳ್ಳೋಂಥ ಚಾನ್ಸ್ ಇರ್ತೈತಿ. ಆವಾಗ ನೀರಾದ್ರೆ ತಿನ್ನೋಕೆ ಸರಿ ಆಗೋದಿಲ್ಲ ಅಂಥೇಳಿ ಕೆಳಗಡೆ ಬೇಸ್ಗೆ ಸ್ವಲ್ಪ ಅಲ್ಯೂಮಿನಿಯಂ ಫಾಯಿಲ್, ಆಮೇಲೆ ಮೇಲ್ಗಡೆನೂ ಸ್ವಲ್ಪ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಈ ಥರ ಕವರ್ ಮಾಡಿದರೆ ನೀರು ಬಿಟ್ಕೊಳ್ಳೋಂಗಿಲ್ಲ. ಸಾಫ್ಟಾಗಿರ್ತವೆ ಚಪಾತಿ ಆಗಲಿ ರೊಟ್ಟಿ ಆಗಲಿ, ಸಾಫ್ಟಾಗಿ ಇರ್ತವೆ. ಚಪಾತಿಗೂ ಇದೇ ಥರ ಮಾಡ್ತೀನಿ ನಾನು. ಆಮೇಲೆ ತೊಂಡೆಕಾಯಿ ಪಲ್ಯನ ರೆಡಿಯಾಗಿತ್ತು, ಅದನ್ನೂ ಹಾಕಾಕತ್ತೀನಿ. ನೀವು ಈ ಥರ ತೊಂಡೆಕಾಯಿ ಪಲ್ಯನ ಮಾಡಿ ನೋಡಿರಿ, ಭಾಳ ಟೇಸ್ಟಿ ಆಕೈತಿ. ಚಪಾತಿಗೂ ಸೂಟ್ ಆಕೈತಿ, ಆಮೇಲೆ ರೊಟ್ಟಿಗೂ ಸೂಟ್ ಆಕೈತಿ. ಜಾಸ್ತಿ ರೊಟ್ಟಿಗೆ ಅದು ಸೂಟ್ ಆಗೋದು, ಟೇಸ್ಟಿ ಆಗ್ತೈತಿ. ಸೊ ಇವಾಗ ನೋಡಿರಿ ನನ್ನ ಮಗನಿಗೂ ಅದು ರೊಟ್ಟಿನ ಇಡ್ತೀನಿ. ಯಾಕಂದ್ರೆ ಅವ್ನು ರೈಸ್ ತಿನ್ನೋಕೆ ಇಷ್ಟಪಡೋಂಗಿಲ್ಲ, ಮನ್ಯಾಗೂ ಅವನಿಗೆ ಇಷ್ಟ ಇಲ್ಲ ರೈಸ್ ತಿನ್ನೋಕೆ. ಆಮೇಲೆ ಬಾಕ್ಸಿಗೂ ಅವ್ನು ಚಪಾತಿ ಆಗಲಿ ರೊಟ್ಟಿ ಆಗಲಿ ಅದೇ ಇಷ್ಟಪಡ್ತಾನೆ. ಅದಕ್ಕಾಗಿ ಅವನಿಗೆ ಪ್ರತಿದಿನ ರೊಟ್ಟಿ ಚಪಾತಿನೇ ಇಡಬೇಕು. ಯಾವಾಗಲಾದರೂ ರೇರಾಗಿ ನಾನು ರೈಸ್ ಏನಾದರೂ ಹಾಕಿ ಕಳಿಸಿದ್ನಂದ್ರೆ ಅದ್ರೊಳಗೆ ಅರ್ಧ ಬಿಟ್ಕೊಂಬಂದಿರ್ತಾನೆ. ಅವನಿಗೆ ರೈಸ್ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಅವನಿಗೂ ಸೇಮ್ ಪಲ್ಯನ ಹಾಕಾಕತ್ತೀನಿ. ಯಾಕಂದರೆ ಎಲ್ಲ ಥರ ಪಲ್ಯನೂ ತಿನ್ನೋಕೆ ಕಲಿಸ್ಬೇಕು ಮಕ್ಕಳಿಗೆ. ಅವನು ತಿಂತಾನೆ, ನನ್ನ ಮಗ ತಿಂತಾನೆ, ಎಲ್ಲವನ್ನೂ ತಿಂತಾನೆ. ಸೊ ಅವನಿಗೆ ಸ್ವಲ್ಪ ಪಲ್ಯ ಹಾಕಿ ಬಾಕ್ಸಿಗೆ ಅವನಿಗೆ 2 ರೊಟ್ಟಿ ಇಟ್ಟೇನಿ. ನಮ್ಮ ಮನೆಯವ್ರಿಗೆ ಒಂದು 4ರಿಂದ 5 ರೊಟ್ಟಿ ಇಡ್ತೀನಿ. ಯಾಕಂದರೆ ಅಲ್ಲೇ ಕೊಲೀಗ್ಸ್ ಎಲ್ಲ ಅವರು ಊಟ ಮಾಡ್ತಿರ್ತಾರಲ್ಲ, ಅದಕ್ಕಾಗಿ ಎಲ್ಲರೂ ಶೇರ್ ಮಾಡ್ಕೊಂಡು ಊಟ ಮಾಡಿದರೆ ಬೇಕಾಗ್ತೈತಿ, ಜಾಸ್ತಿ ಇರಲಿ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀನಿ, ಇಬ್ಬರಿಗೆ ಆಗೋಷ್ಟು ಇಟ್ಟಿರ್ತೀನಿ. ಸೊ ಅದಾದಮೇಲೆ ನೋಡಿರಿ ಆವಾಗಲೇ ನಾನು ಎಗ್ ರೈಸ್ ಮಾಡಿದ್ನಲ್ಲ, ಎಗ್ ರೈಸ್ನು ಬಾಕ್ಸಿಗೆ ಹಾಕಾಕತ್ತೀನಿ. ಎಗ್ ರೈಸ್ ಜಸ್ಟ್ ನಮ್ಮ ಮನೆಯವ್ರಿಗಷ್ಟೇ ನಾನು ಮಾಡಿದ್ದೆ. ಆಮೇಲೆ ನಿನ್ನೆ ಸ್ವಲ್ಪ ರೈಸ್ ಉಳಿದಿತ್ತಲ್ಲ, ಅದನ್ನು ಇವಾಗ ಬ್ರೇಕ್ಫಾಸ್ಟಿಗೆ ಹಾಕ್ಕೊಡ್ತೀನಿ ಎಲ್ಲರಿಗೂ. ಅದು ಖಾಲಿ ಆಗಿಬಿಡ್ತೈತಿ, ಅಂದರೆ ರೈಸ್ ವೇಸ್ಟ್ ಆಗಂಗಿಲ್ಲ. ಸೊ ಇವಾಗ ಎಗ್ ರೈಸನ್ನು ಹಾಕಾಕತ್ತೀನಿ. ಇವಾಗ ನನ್ನ ಮಗಳಿಗೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್, ಅಂದರೆ ನನ್ನ ಮಗಳಿಗೆ ಏನು ಬಾಕ್ಸಿಗೆ ಹಾಕ್ಬೇಕು ಅನ್ನೋದೊಂದು ದೊಡ್ಡ ಕ್ವೆಶನ್ ಮಾರ್ಕ್. ಅವಳಿಗೆ ಈ ಥರ ರೈಸ್ನೂ ತಿನ್ಬೋದು, ತಿಂತಾಳ, ನನಗೆ ಹಾಕಿಲ್ಲ ಒಂದು ಸತಿನೂ. ಅದಕ್ಕಾಗಿ ನಾನು ಸ್ವಲ್ಪ ಎಗ್ ಬುರ್ಜಿನ ನಾನು ತೆಗೆದಿಟ್ಕೊಂಡಿದ್ದೆ, ರೋಲ್ ಮಾಡಿ ಕಟ್ಟಿದ್ರಾತಂಥೇಳಿ. ಇದೇ ರೊಟ್ಟಿ, ಜೋಳದ ರೊಟ್ಟಿಗೆ ರೋಲ್ ಮಾಡಿ ಕಟ್ಟಾಕತ್ತೀನಿ. ಎಗ್ ಬುರ್ಜಿ ಹಾಕಿ ಮೇಲೆ ಸ್ವಲ್ಪ ಮಾಯೋನೀಸ್ ಹಾಕಿ ಈ ಥರ ರೋಲ್ ಮಾಡಿ ಕಟ್ಟಿದ್ರೆ ತಿಂತಾಳ. ಮಾಯೋನೀಸ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತಲ್ಲ, ಸ್ವಲ್ಪ ಹಾಕಿ ರೋಲ್ ಮಾಡಿ ಇಟ್ಬಿಡ್ತೀನಿ ಅವಳಿಗೂ ಬಾಕ್ಸಿಗೆ. ಅವಳಿಗೆ ಸ್ನ್ಯಾಕ್ಸ್ ಇಲ್ಲ, ಅದಕ್ಕೆ ಸ್ವಲ್ಪ ಈಸಿ ಅನಿಸ್ತೈತೆ ನನಗೆ. ಇಲ್ಲೇ ತಿಂದು ಹೋಗ್ತಾಳಕಿ. ಬಾಕ್ಸಿಗೆ ಜಸ್ಟ್ ಲಂಚ್ ಅಷ್ಟೇ ಇಡೋದು, ಮಧ್ಯಾಹ್ನ ಊಟಕ್ಕಷ್ಟೇ ಆಕಿಗೆ ಇಡೋದು. ಸ್ನ್ಯಾಕ್ಸಿಗೆ ಏನು ಕಳಿಸ್ಬೇಡ್ರಿ ಅಂತ ಹೇಳ್ಯಾರ. ಯಾಕಂದ್ರೆ ಜಾಸ್ತಿ ಟೈಮ್ ಇಲ್ಲಲ್ಲ, ಚಿಕ್ಕ ಮಕ್ಕಳು ಪದೇ ತಿನ್ನಬಾರ್ದು, ತಿಂದರೂ ಒಳ್ಳೇದಲ್ಲ. ಇಲ್ಲಿ ಮನ್ಯಾಗ ಹೆಲ್ದಿಯಾಗಿ ತಿಂದರೆ ಒಳ್ಳೆಯದು. ಸೊ ಇವಾಗ ಎಲ್ಲರ ಬಾಕ್ಸ್ ರೆಡಿ ಆಯ್ತು. ನನ್ನ ಮಗನಿಗೆ ಸ್ನ್ಯಾಕ್ಸ್ ಐತಿ, ಸ್ನ್ಯಾಕ್ಸ್ ಟೈಮಿಗೆ ಬಿಡ್ತಾಯಿದ್ದೆ. ಸ್ನ್ಯಾಕ್ಸಿಗೆ ಬಿಡೋದ್ರಿಂದ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಇಡಬೇಕು. ಇವತ್ತೇನು ಫ್ರೂಟ್ಸ್ ಇರಲಿಲ್ಲ, ಆ್ಯಕ್ಚುಲಿ ಫ್ರೂಟ್ಸ್ ಇಡ್ತೀನಿ, ಇಲ್ಲ ಸ್ಪ್ರೌಟ್ಸ್ ಇಡ್ತೀನಿ. ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಚಿಪ್ಸ್ ಅಂದರೆ ಬನಾನಾ ಚಿಪ್ಸ್ ಇತ್ತು. ಸೊ ಯಾವಾಗಾದರೂ ಒಂದು ಸತಿ ಈ ಥರ ಚಿಪ್ಸ್ ಆಗಲಿ ಅಥವಾ ಸ್ಯಾಂಡ್ವಿಚ್ ಆಗಲಿ ಇಟ್ಟರೆ ನೆಕ್ಸ್ಟ್ ಡೇನ ಮೆಸೇಜ್ ಬರ್ತೈತೆ ಸ್ಕೂಲಿಂದ, ಜಂಕ್ ಫುಡ್ ಇಡಬೇಡ್ರಿ ಅಂಥೇಳಿ. ಬಟ್ ಒಂದೊಂದು ಸತಿ ಏನು ಮಾಡೋಕ್ಕಾಗಿಲ್ಲ, ಸ್ನ್ಯಾಕ್ಸ್ ಏನೂ ಇರೋಂಗಿಲ್ಲ. ಆಮೇಲೆ ಬಿಸ್ಕಿಟ್ ಮಾತ್ರ ಇರ್ತೈತಿ, ಬಿಸ್ಕಿಟ್ ಅವ್ನು ತಿನ್ನಂಗಿಲ್ಲ, ಅದಕ್ಕಾಗಿ ಸ್ವಲ್ಪ ಚಿಪ್ಸ್ ಇಟ್ಟೇನಿ. ಆಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ವೀಟ್, ಒಂದು ಮಿಲ್ಕ್ ಸ್ವೀಟ್ ಇತ್ತು, ಅದನ್ನು ಇಟ್ಟು ಬಾಕ್ಸ್ ರೆಡಿ ಆಯಿತು ಫೈನಲಿ ಮೂವರದು. ಇನ್ನೇನು ಒಬ್ಬೊಬ್ಬರಿಗೆ ಟಿಫಿನ್ ಮಾಡಿಸಿ ಕಳಿಸಿದ್ರೆ ಆಯಿತು, ಒಬ್ಬರಿಗೆ ಟಿಫಿನ್ ಹಾಕ್ಕೊಟ್ಟು ಮಾಡಿಸಿ ಕಳಿಸಿದ್ರೆ ಆಯ್ತು. ಸೊ ನೋಡಿರಿ, ಈ ಥರ ಅರ್ಲಿ ಮಾರ್ನಿಂಗ್ ಈ ಥರ ಬ್ಯುಸಿ ಸ್ಕೆಡ್ಯೂಲ್ ಇರ್ತೈತಿ. ಎಲ್ಲೂ ಒಂದು ನಿಮಿಷನೂ ಕೂತ್ಕೊಳ್ಳೋಕೆ ಟೈಮ್ ಇರೋಂಗಿಲ್ಲ. ಒಂದು 8:30ವರೆಗೂ ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ. ನಾನಂತೂ ಕಿಚನ್ ಒಳಗೆ ಮಾಡ್ತಾನೆ ಇರ್ತೀನಿ. ನಾನಷ್ಟೇ ಅಲ್ಲ, ಎಲ್ಲ ಹೌಸ್ ವೈಫ್ಸು ಇದೇ ಕಥೆನ. ಇನ್ನೂ ಜಾಸ್ತಿ ಮಾಡ್ತಾರೆ, ನನಗಿಂತ ಮಾಡೋರು ಇರ್ತಾರೆ. 3 ಟೈಮಿಂದು ಬಾಕ್ಸ್ ಕಟ್ಟಿ ಕಳಿಸೋರು ಇರ್ತಾರೆ. ಸೊ ಇಷ್ಟೆಲ್ಲ ಯಾಕೆ ಕಷ್ಟಪಟ್ಟು ಮಾಡಬೇಕು? ಅಲ್ಲೇ ಹೊರಗೆ ಹೋಟೆಲ್ ಇರ್ತಾವೆ, ಹೆಜ್ಜೆಗೆ ಒಂದೊಂದು ಖಾನಾವಳಿ ಊಟದ್ದೆಲ್ಲ ಇರ್ತಾವೆ ಸೆಂಟ್ರ್, ಅಲ್ಲೇ ಹೋಗಿ ಊಟ ಮಾಡ್ಕೋ ಅಂತಂದು ಹೇಳೋರು ಸಾಕಷ್ಟು ಜನ ಇರ್ತಾರೆ. ಸೊ ಯಾಕೆ ಈ ಥರ ಕಷ್ಟಪಟ್ಟು ಕಟ್ಬೋದಂದ್ರೆ, ಮನ್ಯಾಗ ಹೆಲ್ದಿಯಾಗಿ ಇರುವಂಥ ಫುಡ್ಡನ್ನ ಮನೆಯಿಂದ ತಿನ್ನಲಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ಸ್ವಲ್ಪ ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಂಡ್ರು ಬೆಳಗ್ಗೆ ಬೇಗ ಎದ್ದು ಈ ಥರ ಸ್ವಲ್ಪ
ಕಷ್ಟ ಆದರೂ ಪರವಾಗಿಲ್ಲ ಮಾಡಿ ಕಟ್ಟೋದು, ಒಳ್ಳೆ ಹೆಲ್ದಿ ಫುಡ್ ತಿನ್ನಲಿ ಅಂಥೇಳಿ ಅಷ್ಟೆ. ಸೊ ಎಷ್ಟೋ ಜನರ ಮನೇಲಿ ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿದರೂ ಯಾವುದು ವ್ಯಾಲ್ಯೂವೇ ಇರೋಂಗಿಲ್ಲ. ಅದು ಒಂದು ಬೇಜಾರಾಗ್ತೈತಿ ನೆನೆಸ್ಕೊಂಡ್ರೆ. ಸೊ ಎಷ್ಟೋ ಜನ ಈ ಥರ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೂ ಒಂದು ಇಜ್ಜತ್ ಅನ್ನೋದು ಕೊಡೋಂಗಿಲ್ಲ ಮನೆಯೊಳಗೆ ಜೇನ್ಸ್, ಅದು ಬೇಜಾರು. ಸೊ ನಿಮ್ಮ ಮನೆಯಾಗ ಯಾರ್ಯಾರಿಗೆಲ್ಲ ಈ ಥರ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನು ನೋಡಿರಿ ಫೈನಲ್ಲಾಗಿ ಇನ್ನೇನು ಟೀ ಮಾಡಿಕೊಟ್ಬಿಟ್ರೆ ಆತು. ಟೀ ಒಂದು ಕುಡ್ದು ಹೋಗ್ತಾರೆ, ಅದೊಂದು ಮಾಡಿಕೊಟ್ರೆ ಇದು ಲಾಸ್ಟ್ ನಂದು. ಟೀ ಮಾಡೋದೊಂದು ಲಾಸ್ಟ್ ಕೆಲಸ. ಸೊ ನನ್ನ ಮಗನಿಗೂ ಇಲ್ಲಿ ಬ್ರೇಕ್ಫಾಸ್ಟ್ ಹಾಕಿ ಅವನಿಗೂ ಎಗ್ ರೈಸ್ ತಿಂದು ಹೋಗ್ತಾನೆ, ಅವನಿಗೂ ಹಾಕಿಟ್ಟೆ. ಸೊ ನೋಡಿರಿ ಇದು ಇಷ್ಟ ಆಯ್ತು. ಇದು ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಫೈನಲ್ ಟೀ ಮಾಡುವಷ್ಟೊತ್ತಿಗೆ 8 ಗಂಟೆ ಆಗಿರ್ತೈತೆ ಟೈಮು. ಟೀ ಕುಡಿದು ಹೋಗ್ಬಿಡ್ತಾರೆ. ನನ್ನ ಮಗನಿಗೂ 8 ಗಂಟೆ 10 ನಿಮಿಷಕ್ಕೆ ಬಸ್ ಬರ್ತಿತ್ತು ಕರೆಕ್ಟಾಗಿ. ಸೊ ಅವನು ಟಿಫಿನ್ ತಿನ್ಕೊಂಡು ಸ್ಟಾಪಿಗೆ ಹೋಗಿ ನಿಲ್ತಾನೆ. ಸ್ಟಾಪ್ ದೂರ ಇಲ್ಲ ನಮ್ಮ ಮನೆಯಿಂದ. ಸೊ ಇದು ನೋಡಿರಿ, ಇದು ಎವ್ರಿ ಡೇ ನಂದು ಬ್ಯುಸಿ ಮಾರ್ನಿಂಗ್ ರೂಟೀನು. ಇದೆಲ್ಲರನ್ನೂ ಕಳಿಸಾದ್ಮೇಲೆ ನೆಲ ಒರೆಸಿ, ನನ್ನ ಮಗಳನ್ನ ಇನ್ನೂ ಎಬ್ಸಿರಂಗಿಲ್ಲ, ನೆಲ ಎಲ್ಲ ಕ್ಲೀನಾಗಿ ಒರೆಸಿ ನಾನು ಸ್ನಾನ ಮಾಡಿ ಅವಳಿಗೆ ಎಬ್ಬಿಸಿ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ನಾನಿವಾಗ ಫಸ್ಟ್ ನೆಲ ಒರೆಸ್ಬಿಡೋಣ ಅಂತ ಹೇಳಿ ನೆಲ ಒರೆಸಾತೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದು ನನ್ನ ಮಗಳಿಗೂ ರೆಡಿ ಮಾಡೀನಿ. ಅವಳಿಗೆ ಇವಾಗ ನೋಡಿರಿ ಅಷ್ಟೊತ್ತಿಗಾಗಲೇ 9 o'clock ಆಗಿರ್ತೈತಿ. ನಾನು ಪೂಜೆ ಎಲ್ಲ ಮಾಡಿ ಅವಳಿಗೂ ರೆಡಿ ಮಾಡಿ ಅವಳಿಗೆ ಸ್ಟಾಪಿಗೆ ಬಿಡೋಕೆ ನಾನು ಇವಾಗ ರೆಡಿಯಾಗೀನಿ. ಸೊ ಇಷ್ಟ ಆಗಿರ್ತೈತೆ ನೋಡಿರಿ, ಎವ್ರಿ ಡೇ ಬ್ಯುಸಿ ರೂಟೀನ್, ಮಾರ್ನಿಂಗ್ ರೂಟೀನ್ ನಂದು ಇಷ್ಟ ಆಗಿರ್ತೈತಿ. ಸೊ ಇದೆಲ್ಲ ಆಮೇಲೆ ಎಡಿಟಿಂಗು ನನ್ನ ಕೆಲಸ ಫುಲ್ ಸಾಯಂಕಾಲವರೆಗೂ, ಅವ್ರು ವಾಪಸ್ ಬರೋವರೆಗೂ ನಂಗೆ ಟೈಮ್ ಸಾಕಾಗಿಲ್ಲ ಎಡಿಟ್ ಮಾಡೋಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನೋಡಿರಿ ಇವತ್ತಿನ ಮಾರ್ನಿಂಗ್ ರೂಟೀನ್. ನಿಮ್ಗೆ ಹೆಂಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.